ಓಂ ಶ್ರೀ ಸಾಯಿರಾಮ್. ಎಲ್ಲರಿಗೂ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ಸ್ವಾಗತಿಸುತ್ತಾ, ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಗಣಿತದ ರಾಜ್ಯ ಪಠ್ಯಪುಸ್ತಕ ಭಾಗ 2ರಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಈಗ ಅದರ ಮುಂದಿನ ಭಾಗ ಇಂದು ನಾವು ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಕೆಲವೊಂದು ನಿಮಗೆ ಹೋಮ್ವರ್ಕನ್ನು ಕೊಟ್ಟಿದ್ದೆ. ಅದರ ಉತ್ತರಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಒಂದನೇದು ಏನಪ್ಪ ಅಂತಂದರೆ, ಕಾಸೆ ಇಸ್ ಈಕ್ವಲ್ ಟು 4/5 ಆದರೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ಇತ್ತು. ಕಾಸೆ ಇಸ್ ಈಕ್ವಲ್ ಟು 4/5. ಮೊದಲು ಲಂಬಕೋನ ತ್ರಿಭುಜ ಎ, ಇದು ಬಿ, ಇದು ಸಿ, ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಕಾಸೆ ಇಸ್ ಈಕ್ವಲ್ ಟು 4/5 ಅಂದರೆ ಕೋನ ಎಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಇಸ್ ಈಕ್ವಲ್ ಟು ಬಿ ಸಿ, ಪಾರ್ಶ್ವಬಾಹು ಇಸ್ ಈಕ್ವಲ್ ಟು ಎ ಬಿ, ವಿಕರ್ಣ ಇಸ್ ಈಕ್ವಲ್ ಟು ಎ ಸಿ ಅಂತಂದ್ರೆ ಕಾಸೆ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂದ್ರೆ ಬಿ ಸಿ, ಪಾರ್ಶ್ವಬಾಹು ಅಂತಂದ್ರೆ ಎ ಬಿ, ವಿಕರ್ಣ ಅಂತಂದ್ರೆ ಎ ಸಿ. ಸೊ ಕಾಸೆ ಅಂತಂದ್ರೆ ಕಾಸದ ಅನುಪಾತ ಏನು? ಪಾರ್ಶ್ವಬಾಹು ಭಾಗಿಲೆ ವಿಕರ್ಣ. ಇಲ್ಲಿ ಪಾರ್ಶ್ವಬಾಹು ಯಾವುದು? ಎ ಬಿ ಬೈ ವಿಕರ್ಣ ಯಾವುದು? ಎ ಸಿ ಇಸ್ ಈಕ್ವಲ್ ಟು ಅಂದ್ರೆ 4/5 ಅಂತಂದ್ರೆ ಎ ಬಿ 4, ಎ ಸಿ ಇಸ್ ಈಕ್ವಲ್ ಟು 5. ಸೊ ಎ ಬಿ ಇಸ್ ಈಕ್ವಲ್ ಟು 4, ಎ ಸಿ ಇಸ್ ಈಕ್ವಲ್ ಟು 5. ಸೊ ನಾವೇನು ಕಂಡುಹಿಡಬೇಕೀಗ? ಬಿ ಸಿ ಅನ್ನು ಕಂಡುಹಿಡಬೇಕು. ಬಿ ಸಿ ಅನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕು? ಪೈಥಾಗೋರಸ್ನ ಪ್ರಮೇಯ ಪ್ರಕಾರ ಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಅಂತಂದ್ರೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ನಮಗೆ ಎ ಸಿ ಬೆಲೆ ಕೊಟ್ಟನ 5, ಎ ಸಿ ಸ್ಕ್ವಯರ್ ಅಂದ್ರೆ 5ರ ವರ್ಗ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಅಂತ ಎ ಬಿ ಕೊಟ್ಟ 4, ಎ ಬಿ ಸ್ಕ್ವಯರ್ ಅಂತ 4ರ ವರ್ಗ ಪ್ಲಸ್ ಇದು ಬಿ ಸಿ ಸ್ಕ್ವಯರ್. 5ರ ವರ್ಗ 5 × 5 25 ಇಸ್ ಈಕ್ವಲ್ ಟು 4ರ ವರ್ಗ 16 ಪ್ಲಸ್ ಇದು ಬಿ ಸಿ ಸ್ಕ್ವಯರ್. ಈಗ 16 2 ತಗೊಂಬರ್ರಿ. ಈಗ 25 ಮೈನಸ್ 16 ಆಗುತ್ತೆ ಇಸ್ ಈಕ್ವಲ್ ಟು ಇದು ಬಿ ಸಿ ಸ್ಕ್ವಯರ್. 25 ಮೈನಸ್ 16 ಅಂತಂದ್ರೆ 9 ಇಸ್ ಈಕ್ವಲ್ ಟು ಇದು ಬಿ ಸಿ ಸ್ಕ್ವಯರ್. ಈಗ ಬಿ ಸಿಯ ಅಂದ್ರೆ 9ರ ವರ್ಗಮೂಲ ಅಂದ್ರೆ ಬಿ ಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 3. ಬಿ ಸಿ ಇಸ್ ಈಕ್ವಲ್ ಟು 3. ಈಗ ನಾವೇನು ಕಂಡುಹಿಡಬೇಕು? ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿದೆ. ಉಳಿದ ತ್ರಿಕೋನಮಿತಿಯ ಅನುಪಾತಗಳು ಯಾವ್ಯಾವು? ಕಾಸನ್ನು ಬಿಟ್ಟು ಉಳಿದಿರ್ತಕ್ಕಂಥ ಯಾವ್ಯಾವು? ಸೈನ್ ಎ ಒಂದನೇದು, ಸೈನ್ ಎ. ಸೈನ್ ಅನುಪಾತ ಏನು? ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಇಲ್ಲಿ ಅಭಿಮುಖ ಬಾಹು ಯಾವುದು? ಬಿ ಸಿ ಬಾಗಿಲೆ ವಿಕರ್ಣ ಅಂತಂದ್ರೆ ಬಿ ಸಿ 3, ವಿಕರ್ಣ ಅಂತಂದ್ರೆ 5. ಇದರ ಅನುಪಾತ 3/5. ಆಲ್ರೆಡಿ ಕಾಸು ಕೊಟ್ಟಿನಲ್ಲಿ. ಈಗ ಟ್ಯಾನ್ ದ ಅನುಪಾತ ಏನು? ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು. ಅಭಿಮುಖ ಬಾಹು ಎಷ್ಟಿಲ್ಲಿ? ಅಭಿಮುಖ ಬಾಹು ಬಿ ಸಿ ಅಂತಂದ್ರೆ 3 ಬಾಗಿಲೆ ಪಾರ್ಶ್ವಬಾಹು ಅಂತಂದ್ರೆ ಎ ಬಿ ಬೆಲೆ 4. ಇದು 3/4. ಸೈನ್ ಎ, ಟ್ಯಾನ್ ಎ. ನೆಕ್ಸ್ಟ್ ಕೊಸೆಕ್ ಎ. ಕೊಸೆಕ್ ಋತುಕ್ರಮ ಏನು? ಸೈನ್ ನ ಋತುಕ್ರಮ ಕೊಸೆಕ್, ಕೊಸೆಕ್ನ ಋತುಕ್ರಮ ಸೈನ್. ಸೈನ್ ಎ ಇಸ್ ಈಕ್ವಲ್ ಟು 3/5 ಇದ್ರೆ ಕೊಸೆಕ್ ಏನಾಗಿರ್ತದ? 5/3. ವಿಕರ್ಣ ಬಾಗಿಲೆ ಅಭಿಮುಖ ಬಾಹು. ನೆಕ್ಸ್ಟ್ ಅದೇ ರೀತಿ ಸೆಕ್ ಎ. ಸೆಕ್ ಋತುಕ್ರಮ ಏನು? ಕಾಸ್ ಋತುಕ್ರಮ ಸೆಕ್. ಇಲ್ಲ ಕಾಸ್ ಎ ಇಸ್ ಈಕ್ವಲ್ ಟು 4/5 ಕೊಟ್ಟನ, ಅವಾಗ ಸೆಕ್ ಎ ಇಸ್ ಈಕ್ವಲ್ ಟು ಏನಾಗ್ತದ? 5/4 ಅಂತಂದ್ರೆ ವಿಕರ್ಣ ಬಾಗಿಲೆ ಪಾರ್ಶ್ವಬಾಹು.
ನೆಕ್ಸ್ಟ್ ಕೊನೆಯದಾಗಿ ಕಾಟ್ ಎ. ಸೊ ಕಾಟದ ಅನುಪಾತ ಏನು? ಪಾರ್ಶ್ವಬಾಹು ಬಾಗಿಲೆ ಅಭಿಮುಖ ಬಾಹು. ಇಲ್ಲಿ ಪಾರ್ಶ್ವಬಾಹು ಎಷ್ಟು? ಪಾರ್ಶ್ವಬಾಹು ಎ ಬಿ, ಅಭಿಮುಖ ಬಾಹು ಬಿ ಸಿ. ಎ ಬಿ ಇಸ್ ಈಕ್ವಲ್ ಟು 4, ಬಿ ಸಿ ಇಸ್ ಈಕ್ವಲ್ ಟು 3. ಇದು 4/3. ಸೊ ಇದು 1ನೇ ಪ್ರಶ್ನೆಯ ಉತ್ತರ. ನೆಕ್ಸ್ಟ್ ಈಗ 2ನೇದು, ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಟ್ಯಾನ್ ಎ ಇಸ್ ಈಕ್ವಲ್ ಟು 1/√3 ಆದರೆ ಏನ್ ಕಂಡುಹಿಡಬೇಕು ನಾವು? ಸೈನ್ ಎ ಗುಣಿಲೆ ಕಾಸ್ ಸಿ ಪ್ಲಸ್ ಕಾಸ್ ಎ ಗುಣಿಲೆ ಸೈನ್ ಸಿ. 2ನೇದು ಕಾಸ್ ಎ ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ. ಈ 2 ಬೆಲೆಗಳನ್ನು ನಾವು ಕಂಡುಹಿಡಬೇಕು. ಸೊ ಕೊಟ್ಟಿದ್ದೇನು? ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ತ್ರಿಭುಜ ಎ ಬಿ ಸಿ ಲಂಬಕೋನ ತ್ರಿಭುಜ, ಎ ಬಿ ಸಿ ಲಂಬಕೋನ ತ್ರಿಭುಜ. ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ 90 ಡಿಗ್ರಿ. ಟ್ಯಾನ್ ಎ ಇಸ್ ಈಕ್ವಲ್ ಟು 1/√3 ಅಂದ್ರೆ ಕೋನ ಎ ಗೆ ಸಂಬಂಧಿಸಿದಂತೆ ಟ್ಯಾನ್ ಎ ಇಸ್ ಈಕ್ವಲ್ ಟು 1/√3 ಅಂತಂದ್ರೆ ಇಲ್ಲಿ ಟ್ಯಾನ್ ಎ ಗೆ ಅಂದ್ರೆ ಎ ಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಇಸ್ ಈಕ್ವಲ್ ಟು ಬಿ ಸಿ, ಪಾರ್ಶ್ವಬಾಹು ಇಸ್ ಈಕ್ವಲ್ ಟು ಎ ಬಿ, ವಿಕರ್ಣ ಇಸ್ ಈಕ್ವಲ್ ಟು ಎ ಸಿ. ಟ್ಯಾನ್ ಎ ಅಂತಂದ್ರೆ ಏನು? ಅಭಿಮುಖ ಬಾಹು ಬಾಗಿಲೆ. ಟ್ಯಾನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು. ಅಭಿಮುಖ ಬಾಹು ಬಿ ಸಿ ಬಾಗಿಲೆ, ಪಾರ್ಶ್ವಬಾಹು ಅಂತಂದ್ರೆ ಎ ಬಿ. ಇದು ಎ, ಇದು ಬಿ. ಟ್ಯಾನ್ ಎ ಇಸ್ ಈಕ್ವಲ್ ಟು ಕೊಟ್ಟಾನ 1/√3 ಅಂತೇಳಿ. 1/√3 ಅಂದ್ರೆ ಬಿ ಸಿ 1, ಎ ಬಿ √3. ನಾವೇನ್ ಕಂಡುಹಿಡಬೇಕೀಗ? ಎ ಸಿ ಬೆಲೆಯನ್ನು ಕಂಡುಹಿಡಬೇಕು. ಎ ಸಿ ಬೆಲೆ ಯಾವ ರೀತಿಯಾಗಿ ಕಂಡುಹಿಡಬೇಕು? ಪೈಥಾಗೋರಸ್ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಈಗ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಬೆಲೆ ಕೊಟ್ಟ ನಮ್ಗೆ ಎ ಬಿ ಇಸ್ ಈಕ್ವಲ್ ಟು √3. ಎ ಬಿ ಸ್ಕ್ವಯರ್ ಅಂತಂದ್ರೆ ವರ್ಗಮೂಲ 3 ಹೋಲ್ ಸ್ಕ್ವಯರ್ ಪ್ಲಸ್ ಬಿ ಸಿ 1 ಕೊಟ್ಟನ, ಬಿ ಸಿ ಸ್ಕ್ವಯರ್ ಅಂತಂದ್ರೆ 1 ಸ್ಕ್ವಯರ್. ಹೀಗಾಯ್ತು. ಇಲ್ಲಿ ಸ್ಕ್ವಯರ್ ರೂಟ್ ಕ್ಯಾನ್ಸಲ್, ಉಳಿದುದು ನಮ್ಗೆ 3, 1 ಸ್ಕ್ವಯರ್ ಅಂತಂದ್ರೆ 1. ಇದು ಎ ಸಿ ಸ್ಕ್ವಯರ್. ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 3 + 1 4. ಎ ಸಿ ಅಂತಂದ್ರೆ ವರ್ಗಮೂಲ ಇಸ್ ಈಕ್ವಲ್ ಟು 2. ಎ ಸಿ ಬೆಲೆ ಬಂತು ನಮ್ಗೆ, ಇದು 2. ಈಗ ಸೊ 1ನೇದು ಯಾವ್ದು ಕಂಡುಹಿಡಬೇಕು ನಾವು? ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ. ಕಾಸ್ ಎ ಇದು ಸೈನ್ ಸಿ. ಸೈನ್ ಎ ಅಂದ್ರೆ ಕೋನ ಎ ಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಬಿ ಸಿ, ಪಾರ್ಶ್ವಬಾಹು ಎ ಬಿ. ಸೈನ್ ಅನುಪಾತ ಏನು? ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಅಂತಂದ್ರೆ 1/2 ಇದು ಇಂಟು ಕಾಸ್ ಸಿ ಅಂತಂದ್ರೆ ಕೋನ ಸಿ ಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಎ ಬಿ, ಪಾರ್ಶ್ವಬಾಹು ಬಿ ಸಿ ಆಗುತ್ತೆ, ವಿಕರ್ಣ ಎ ಸಿ. ಕಾಸ್ ಸಿ ಅಂತಂದ್ರೆ ಪಾರ್ಶ್ವಬಾಹು ಬಿ ಸಿ ಬೆಲೆ 1, ವಿಕರ್ಣ 2 ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ. ಕಾಸ್ ಎ ಅಂದ್ರೆ ಕೋನ ಎ ಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಬಿ ಸಿ, ಪಾರ್ಶ್ವಬಾಹು ಎ ಬಿ. ಕಾಸ್ ಎ ಅಂತಂದ್ರೆ ಪಾರ್ಶ್ವಬಾಹು ಎ ಬಿ ಅಂತ √3/2 ಇಂಟು ಸೈನ್ ಸಿ ಅಂತಂದ್ರೆ ಕೋನ ಸಿ ಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಎ ಬಿ ಆಗುತ್ತೆ. ಸೈನ್ ಅನುಪಾತ ಏನು? ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಅಂತಂದ್ರೆ √3/2. ಈಗ
1 ಗುಣಲೆ 1 1 2 ಇಂಟು 2 4 ಪ್ಲಸ್ √3 ಇಂಟು √3 ಹೋಲ್ ಸ್ಕ್ವೇರ್ ಆಗುತ್ತೆ. ಅವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 2 ಇಂಟು 2 4. ಛೇದ ಸಮ ಇದೆ 4 ಅಂಶಗಳನ್ನು ಕೂಡಿಸ್ರಿ 1 ಪ್ಲಸ್ 3 ಇಸ್ ಈಕ್ವಲ್ ಟು 1 ಪ್ಲಸ್ 3 4 4/4 ಇಸ್ ಈಕ್ವಲ್ ಟು ಇದು 1. ಇದು ಯಾವುದಪ್ಪ ಅಂತಂದ್ರೆ ಒಂದನೇದು ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ. ಅದೇ ರೀತಿ ಎರಡನೇದು ಯಾವ್ದು ಕಂಡುಹಿಡಬೇಕು? ಅದೇ ತ್ರಿಭುಜ ಎ ಬಿ ಸಿ ಇದು 90 ಡಿಗ್ರಿ, ಬಿ ಸಿ 1 √3 ಇದು 2. ಎರಡನೇದು ಯಾವುದು ಅಂತಂದ್ರೆ ಕಾಸ್ ಎ ಇಂಟು ಸೈನ್ ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ. ಕಾಸ್ ಎ ಅಂದ್ರೆ ಕೋನ ಎಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಬಿ ಸಿ, ಪಾರ್ಶ್ವ ಬಾಹು ಎ ಬಿ ಬೈ ಎ ಸಿ ಅಂತಂದ್ರೆ √3/2 ಇಂಟು ಕಾಸ್ ಸಿ ಅಂತಂದ್ರೆ ಪಾರ್ಶ್ವ ಬಾಹು ಬಿ ಸಿ ಆಗುತ್ತೆ. ಅವಾಗ ಬಿ ಸಿ ಬೈ ಎ ಸಿ ಅಂತಂದ್ರೆ 1/2 ಇದು 1/2 ಮೈನಸ್ ಸೈನ್ ಎ ಅಭಿಮುಖ ಬಾಹು ಬಿ ಸಿ ಇದು 1/2 ಇಂಟು ಸೈನ್ ಸಿ ಅಂತಂದ್ರೆ ಅಭಿಮುಖ ಬಾಹು ಎ ಬಿ √3/2 ಇಸ್ ಈಕ್ವಲ್ ಟು ಗುಣಸರಿಗ √3 ಇಂಟು 1 √3/2 ಇಂಟು 2 4 ಮೈನಸ್ 1 ಇಂಟು √3 2 ಇಂಟು 2 4 √3/4 ಮೈನಸ್ √3/4 ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಇದು ಏನಪ್ಪ ಅಂತಂದ್ರೆ 0. ಇದು ಎರಡನೇದು. ನೆಕ್ಸ್ಟ್ ಈಗ ಕೊನೆಯದಾಗಿ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ, ಪಿ ಆರ್ ಪ್ಲಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಮತ್ತು ಪಿ ಕ್ಯೂ ಇಸ್ ಈಕ್ವಲ್ ಟು 5 ಆಗಿದೆ. ನಾವೇನ್ ಕಂಡುಹಿಡಬೇಕು? ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟನು. ಸೊ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಕ್ಯೂ ಆರ್ ನಲ್ಲಿ ಒಂದು ಬೆಲೆ ಕೊಟ್ಟ ನಮ್ಗೆ ಪಿ ಕ್ಯೂ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಪಿ ಕ್ಯೂ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಮತ್ತೇನು ಕೊಟ್ಟನಪ್ಪ ಅಂತಂದ್ರೆ ಕೋನ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದು ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ. ಎರಡು ಬಾಹುಗಳ ಮೊತ್ತ ಕೊಟ್ಟನ ಪಿ ಆರ್ ಪ್ಲಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್. ನಾವಿಲ್ಲಿ ಯಾವ್ದಾದ್ರು ಒಂದು ಬಾಹುವನ್ನು ಎಕ್ಸ್ ಅಂತ ಪರಿಗಣಿಸಿಗ ಪಿ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್. ಪಿ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ ಆದ್ರೆ ಅವಾಗ ಏನಾಯ್ತು? ಇದು ಎಕ್ಸ್ ಪ್ಲಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು 25. ಅವಾಗ ಕ್ಯೂ ಆರ್ ಹೆಂಗ್ ಬರಿಬೋದು ನಾವು? ಈಗ ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಪ್ಲಸ್ ಎಕ್ಸ್, ಈ ಕಡೆ ಬಲಗಡೆ ತೊಗೊಂಬರಿ ಮೈನಸ್ ಎಕ್ಸ್ ಆಗುತ್ತೆ. 25 ಮೈನಸ್ ಎಕ್ಸ್ ಆಗುತ್ತೆ. ಈಗ ನಾವು ಎರಡು ಬಾಹುಗಳ ಬೆಲೆಗಳನ್ನು ಕಂಡುಹಿಡಬೇಕು. ಯಾವ್ದು? ಕ್ಯೂ ಆರ್ ಮತ್ತು ಪಿ ಆರ್. ನಾವು ಎರಡು ಬಾಹುಗಳ ಮೊತ್ತ ಕೊಟ್ಟಿರೋದ್ರಿಂದ ಯಾವ್ದಾದ್ರು ಒಂದು ಬಾಹುವನ್ನು ಎಕ್ಸ್ ಅಂತ ತೆಗೆದುಕೊಂಡು ಅವಾಗ ಒಂದು ಬಾಹುವಿನ ಬೆಲೆಯನ್ನು ನಾವೀಗ ಕಂಡುಹಿಡ್ಬೇಕು. ಯಾವ ರೀತಿ ಹೇಗಪ್ಪ ಅಂತಂದ್ರೆ ಅದೇ ಪೈಥಾಗೋರಸ್ನ ಪ್ರಮೇಯ. ಕರ್ಣದ ವರ್ಗ ಕರ್ಣ ಪಿ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಈಗ ಪಿ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡಿ ನಾವು. ಪಿ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್. ಪಿ ಕ್ಯೂ ಇಸ್ ಈಕ್ವಲ್ ಟು ಕೊಟ್ಟನ 5. ಪಿ ಕ್ಯೂ ಸ್ಕ್ವಯರ್ ಅಂತ 5ರ ವರ್ಗ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಕ್ಯೂ ಆರ್ ಅಂತಂದ್ರೆ ಏನು ಬಂದ ನಮಗೆ ಇಲ್ಲಿ? 25 ಮೈನಸ್ ಎಕ್ಸ್. ಕ್ಯೂ ಆರ್ ಸ್ಕ್ವಯರ್ ಅಂತಂದ್ರೆ 25 ಮೈನಸ್ ಎಕ್ಸ್ ಇದು ಹೋಲ್ ಸ್ಕ್ವಯರ್. ಈಗ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 5ರ ವರ್ಗ 25 ಪ್ಲಸ್ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಬಿಡಿಸಬೇಕು. ಇದು ಎ ಇದು ಬಿ. ಎ ಸ್ಕ್ವಯರ್ ಅಂತಂದ್ರೆ 25ರ ವರ್ಗ ಪ್ಲಸ್ ಬಿ ಸ್ಕ್ವಯರ್ ಅಂತಂದ್ರೆ ಎಕ್ಸ್ ನ ವರ್ಗ ಮೈನಸ್ 2ab ಅಂದ್ರೆ ಮೈನಸ್ 2 ಇಂಟು 25 ಇಂಟು ಎಕ್ಸ್. ಎಕ್ಸ್ ಸ್ಕ್ವಯರ್
ಇಸ್ ಈಕ್ವಲ್ ಟು 25 ಪ್ಲಸ್ 25ರ ವರ್ಗ 625 ಮೈನಸ್ 25 ಇಂಟು 250 ಇಂಟು ಎಕ್ಸ್, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವಯರ್. ಈಗ ಈ ಎಕ್ಸ್ ಸ್ಕ್ವಯರ್ ಆ ಕಡೆ ತೊಗೊಂಡೋಗಿ ಏನು ಉಳಿತದೆ, ಇಲ್ಲಿ 0 ಇಸ್ ಈಕ್ವಲ್ ಟು 25 ಪ್ಲಸ್ 625 ಮೈನಸ್ 50x ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್, ಈ ಕಡೆ ಉಳಿದಿದ್ದು 0. 25 ಪ್ಲಸ್ 625 650 ಮೈನಸ್ 50x. ಈಗ 50x ಅನ್ನು ಈ ಕಡೆ ತೊಗೊಂಬರಿ, ಮೈನಸ್ 50x ಅದೇನಾಗುತ್ತೆ ಈಗ ಪ್ಲಸ್ 50x ಇಸ್ ಈಕ್ವಲ್ ಟು ಇದು 650. ಈ ಎಕ್ಸ್ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು 650, ಇದು ಇಂಟು ಇದೆ ಏನಾಗುತ್ತೆ ಈಗ ಬಾಗಿಲೆ, 0 0 ಕ್ಯಾನ್ಸಲ್, 5 1 5 1 5 1 ಉಳಿತು 15, 5 3 15. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ಈಗ 13 ಸೆಂಟಿಮೀಟರ್. ಅಂದ್ರೆ ಎಕ್ಸ್ ಅಂದ್ರೆ ಏನು ತೊಗೊಂಡು ನಾವಿಲ್ಲಿ ಪಿ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಅಂತಂದ್ರೆ ಪಿ ಆರ್ ಬೆಲೆ ಪಿ ಆರ್ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಪಿ ಆರ್ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಇನ್ನೊಂದು ಯಾವ್ದು ಕಂಡುಹಿಡಬೇಕು ನಾವೀಗ, ಕ್ಯೂ ಆರ್ ಕಂಡುಹಿಡಬೇಕು. ಇಲ್ಲಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಏನಿದೆ 25 ಮೈನಸ್ ಎಕ್ಸ್, ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಮೈನಸ್ ಎಕ್ಸ್. ಸೊ ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಮೈನಸ್ 13. ಸೊ ಕ್ಯೂ ಆರ್ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಈಗ ಎರಡು ಬೆಲೆಗಳು ಪಿ ಆರ್ ಸಿಕ್ತು ನಮ್ಗೆ, ಪಿ ಆರ್ ಇಸ್ ಈಕ್ವಲ್ ಟು 13, ಕ್ಯೂ ಆರ್ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಸೊ ಇದನ್ನು ಉಪಯೋಗಿಸ್ಕೊಂಡು ನಾವೇನು ಕಂಡುಹಿಡಬೇಕು ಈಗ, ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿ ಬೆಲೆಗಳನ್ನು ಕಂಡುಹಿಡಬೇಕು. ಪಿ, ಇದು ಕ್ಯೂ, ಇದು ಆರ್. ಇದು 5 ಸೆಂಟಿಮೀಟರ್, 13 ಸೆಂಟಿಮೀಟರ್, ಇದು 12 ಸೆಂಟಿಮೀಟರ್. ಈಗ ಸೈನ್ ಪಿ ಇಸ್ ಈಕ್ವಲ್ ಟು ಅಂದ್ರೆ ಕೋನ ಪಿ ಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಕ್ಯೂ ಆರ್ ಬಾಗಿಲೆ ವಿಕರ್ಣ ಪಿ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ 12/13. ನೆಕ್ಸ್ಟ್ ಅದೇ ರೀತಿ ಕಾಸ್ ಪಿ ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ, ಪಾರ್ಶ್ವಬಾಹು ಯಾವುದೀಗ ಪಿ ಕ್ಯೂ ಬೈ ವಿಕರ್ಣ ಪಿ ಆರ್ ಇಸ್ ಈಕ್ವಲ್ ಟು 5/13. ನೆಕ್ಸ್ಟ್ ಕೊನೆಯದಾಗಿ ಟ್ಯಾನ್ ಪಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಕ್ಯೂ ಆರ್ ಬಾಗಿಲೆ ಪಾರ್ಶ್ವಬಾಹು ಪಿ ಕ್ಯೂ ಇಸ್ ಈಕ್ವಲ್ ಟು 12/5. ಇದು ನಿನ್ನೆಯ ಹೋಮ್ವರ್ಕ್. ಈಗ ನಾವೇನಪ್ಪ ಅಂತಂದ್ರೆ ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಅಂದ್ರೆ ಕೆಲವು ನಿರ್ದಿಷ್ಟ ಕೋನಗಳನ್ನು ಕೊಟ್ಟಿರ್ತಾನೆ ಇಲ್ಲಿ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅಂತೇಳಿ. ಸೊ ಪ್ರತಿಯೊಂದು ಕೋನಗಳಿಗೆ ಕೆಲವೊಂದು ಅನುಪಾತಗಳಿವೆ, ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಸೈನ್ ಎ ಅಂತಂದ್ರೆ ಸೈನ್ 0 ಡಿಗ್ರಿ ಅಂತಂದ್ರೆ ಅದ್ರ ಬೆಲೆ 0, ಸೈನ್ 30 ಡಿಗ್ರಿ ಅಂತಂದ್ರೆ ಅದ್ರ ಬೆಲೆ 1/2, ಸೈನ್ 45 ಡಿಗ್ರಿ ಅಂತ 1/√2, ಸೈನ್ 60 ಡಿಗ್ರಿ ಅಂತಂದ್ರೆ √3/2, ಸೈನ್ 90 ಡಿಗ್ರಿ ಅಂತಂದ್ರೆ 1. ಸೊ ಅದೇ ರೀತಿಯಾಗಿ ಕಾಸ್ ಸೈನ್ ಉಲ್ಟಾ ಇರುತ್ತೆ. ಸೊ ಇಲ್ಲಿ ಸೈನ್ 90 ಅಂದ್ರೆ 1, ಇಲ್ಲಿ ಏನಪ್ಪಾ ಅಂತಂದ್ರೆ ಕಾಸ್ 0 ಅಂತಂದ್ರೆ 1, ಕಾಸ್ 30 ಡಿಗ್ರಿ ಅಂದ್ರೆ √3/2, ಕಾಸ್ 45 ಡಿಗ್ರಿ ಅಂತಂದ್ರೆ 1/√2. ನೆಕ್ಸ್ಟ್ ಕಾಸ್ 60 ಡಿಗ್ರಿ ಅಂತಂದ್ರೆ 1/2, ಕಾಸ್ 90 ಡಿಗ್ರಿ ಅಂತಂದ್ರೆ 0. ಅದೇ ರೀತಿ ಟ್ಯಾನ್ ನ ಮೊದಲನೇ ತರಗತಿಯಲ್ಲಿ ಹೇಳಿದೆ, ಟ್ಯಾನ್ ಹೆಂಗ್ ಬರಿಬಹುದು ನಾವು ಸೈನ್ ಬೈ ಕಾಸ್ ಅಂತ ಬರಿಬಹುದು. ಸೈನ್ ಬೈ ಕಾಸ್ ಅಂತಂದ್ರೆ ಟ್ಯಾನ್ 0 ಡಿಗ್ರಿ ಅಂತಂದ್ರೆ 0/1 ಅಂತ ಅರ್ಥ, 0/1 ಅಂತಂದ್ರೆ 0 ಬರುತ್ತೆ. ಟ್ಯಾನ್ 30 ಡಿಗ್ರಿ ಅಂತಂದ್ರೆ ಇದು 1/2 ಹೋಲ್ ಡಿವೈಡೆಡ್ ಬೈ √3/2 ಅಂತಂದ್ರೆ ಅವಾಗ ಏನು ಬರುತ್ತೆ 1/√3 ಬರುತ್ತೆ. ಟ್ಯಾನ್ 45 ಡಿಗ್ರಿ 1, ಅದೇ ರೀತಿ ಟ್ಯಾನ್ 60 ಡಿಗ್ರಿ √3. ಟ್ಯಾನ್ ಇಲ್ಲಿ ಸೈನ್ ಬೈ ಕಾಸ್ ಅಂತಂದ್ರೆ 1/0 ಬರುತ್ತೆ, 1/0 0 ಇಂದ ಭಾಗ ಆಗಲ್ಲ, ಆಗ ND ಅಂತಂದ್ರೆ ನಾಟ್ ಡಿಫೈನ್ಡ್ ಅಂದ್ರೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಬೆಲೆ ಅಂತ ಅರ್ಥದು. ಕೊಸೆಕ್ ಏನಪ್ಪಾ ಅಂತಂದ್ರೆ
ಸೈನ್ ಋತುಕ್ರಮ ರೂಪ ಇಲ್ಲಿ 0/1 ಋತುಕ್ರಮ ಏನಾಗುತ್ತೆ 1/0 ಆಗುತ್ತೆ. ಅಂದ್ರೆ 0 ಇಂದ ಭಾಗ ಆಗಲ್ಲ, ಹಾಗಾಗಿ ಕಾಸ್ 0 ಏನಪ್ಪಾ ಅಂತಂದ್ರೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಅಂತ ಅರ್ಥ. ಇಲ್ಲಿ ಕೊಸೆಕ್ 30 ಡಿಗ್ರಿ ಅಂದ್ರೆ ಸೈನ್ 1/2 ಆದ ಇಲ್ಲಿ 2 ಆಗುತ್ತೆ. ಅದೇ ರೀತಿ ಕೊಸೆಕ್ 45 ಡಿಗ್ರಿ √2, ಕೊಸೆಕ್ 60 ಡಿಗ್ರಿ ಇದರ ಋತುಕ್ರಮ ರೂಪ 3 √3/2 ಅಂತಂದ್ರೆ 2/√3 ಆಗುತ್ತೆ. ಸೈನ್ 90 = 1 ಅದ. ಅದೇ ರೀತಿ ಅದ್ರ ಋತುಕ್ರಮ ಕೂಡ ಕೊಸೆಕ್ 90 ಡಿಗ್ರಿ = 1 ಅಂತ ಆಗುತ್ತೆ. ಅದೇ ರೀತಿ ಸೆಕ್ದು ಅಂದ್ರೆ ಕಾಸದ ಋತುಕ್ರಮ ರೂಪ ಸೆಕ್ = 0 ಡಿಗ್ರಿ ಆದಂದ್ರೆ ಅದ್ರ ಬೆಲೆ 1. ಸೆಕ್ 30 ಡಿಗ್ರಿ ಅಂತಂದ್ರೆ ಕಾಸು ಋತುಕ್ರಮ ರೂಪ √3/2 ಅದ 2/√3 ಆಗುತ್ತೆ. ಅದೇ ರೀತಿ ಕಾಸ್ 45 ಅಂತಂದ್ರೆ ಎಷ್ಟಿದೆ ಇಲ್ಲಿ 1/√2 ಇದೆ. ಅದೇ ರೀತಿ ಸೆಕ್ 45 ಅಂತ ಋತುಕ್ರಮ ರೂಪ √2 ಆಗುತ್ತೆ. ಅದೇ ರೀತಿ ಸೆಕ್ 60 ಡಿಗ್ರಿ 2, ಸೆಕ್ 90 ಡಿಗ್ರಿ = ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ. ಅದೇ ರೀತಿ ಕಾಟ್ ಅಂತಂದ್ರೆ ಟ್ಯಾನ್ ಋತುಕ್ರಮ ರೂಪ ಬರೀಬೇಕು. ಟ್ಯಾನ್ 0 ಅಂದ್ರೆ 0, ಕಾಟ್ 0 ಅಂತಂದ್ರೆ 1/0 ಬರುತ್ತೆ, ಅವಾಗ 0 ಇಂದ ಡಿವೈಡ್ ಆಗಲ್ಲ, ಹಾಗಾಗಿ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಅಂತ ಅರ್ಥ ಇದು. ಟ್ಯಾನ್ ಕಾಟ್ 30 ಡಿಗ್ರಿ √3, ಕಾಟ್ 45 ಡಿಗ್ರಿ = 1, ಕಾಟ್ 60 ಡಿಗ್ರಿ = 1/√3. ಕೊನೆಯದಾಗಿ ಕಾಟ್ 90 ಡಿಗ್ರಿ ಅಂತಂದ್ರೆ 0. ಸೊ ಈ ಬೆಲೆಗಳನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಈ ಬೆಲೆಗಳನ್ನು ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತೇವಪ್ಪ ಅಂದ್ರೆ ಈಗ ಮುಂದೆ ಬರ್ತಕ್ಕಂಥ ಕೆಲವು ಉದಾಹರಣೆಗಳನ್ನು ನಾವೀಗ ಬಿಡಿಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಕೋಷ್ಟಕವನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಈ ಬೆಲೆಗಳನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ಕೆಲವು ಉದಾಹರಣೆಗಳು. ಈ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಒಂದನೇದು ಸೈನ್ 60 ಡಿಗ್ರಿ ಗುಣಿಲೆ ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಕಾಸ್ 60 ಡಿಗ್ರಿ ಅಂತೇಳಿ ನಾವೇನ್ ಮಾಡ್ಬೇಕು ಈಗ ಸೈನ್ 60 ಡಿಗ್ರಿ ಬೆಲೆ ಎಷ್ಟು, ಕಾಸ್ 60 ಡಿಗ್ರಿ ಬೆಲೆ ಎಷ್ಟು, ಪ್ಲಸ್ ಸೈನ್ 30 ಡಿಗ್ರಿ ಬೆಲೆ ಎಷ್ಟು, ಕಾಸ್ 60 ಡಿಗ್ರಿ ಬೆಲೆ ಎಷ್ಟು, ಅವುಗಳ ಮಾತ್ರ ಇಲ್ಲಿ ನಾವು ಆದೇಶಿಸಬೇಕು. ಇಲ್ಲಿ ಸೈನ್ 60 ಡಿಗ್ರಿ ಅಂದ್ರೆ ಕೋಷ್ಟಕದಲ್ಲಿ ಏನಿತ್ತು ನಮಗೆ √3/2 ಇದು ಗುಣಿಲೆ ಕಾಸ್ 30 ಡಿಗ್ರಿ ಅಂದ್ರೂ ಕೂಡ √3/2 ಇದು ಪ್ಲಸ್ ಸೈನ್ 30 ಡಿಗ್ರಿ ಅಂತಂದ್ರೆ 1/2 ಗುಣಿಲೆ ಕಾಸ್ 60 ಡಿಗ್ರಿ ಅಂತಂದ್ರೆ 1/2. ಆ ಬೆಲೆಗಳನ್ನು ನಾವೀಗ ಆದೇಶಿವಿ. ಈಗ ಬಿಡಿಸಬೇಕೀಗ √3 ಗುಣಿಲೆ √3 ಅಂದ್ರೆ √3² ಆಗುತ್ತೆ. ಹಿಂಗ √3² ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಉಳಿದು ನಮ್ಗ 3 ಮಾತ್ರ ಅಲ್ಲಿ ಉಳಿಯುತ್ತಲ್ಲಿ. ಇದು 3, 2 × 2 = 4 ಪ್ಲಸ್ 1 × 1 = 1, 2 × 2 = 4. ಇಲ್ಲಿ ಛೇದ ಸಮ ಇದೆ 4, ಅಂಶಗಳನ್ನು ಕೂಡಿಸಿರಿ 3 + 1, 3 + 1 = 4, ಛೇದ = 4 ಅದ 4 4 ಕ್ಯಾನ್ಸಲ್ ಆದ್ರೆ ಅದ್ರ ಬೆಲೆ ಏನು ಬಂತು ಈಗ 1. ಇದು ಒಂದನೇ ಲೆಕ್ಕ. ನೆಕ್ಸ್ಟ್ ಈಗ ಎರಡನೇದು 2 ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ. ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಬೆಲೆ ಎಷ್ಟು, ಕಾಸ್ ಸ್ಕ್ವೇರ್ 30 ಡಿಗ್ರಿ ಬೆಲೆ ಎಷ್ಟು, ಸೈನ್ ಸ್ಕ್ವೇರ್ 60 ಡಿಗ್ರಿ ಬೆಲೆ ಎಷ್ಟು, ಅವುಗಳನ್ನು ನಾವಿಲ್ಲಿ ಆದೇಶಿಸಬೇಕು. ಇಲ್ಲಿ 2 ಇಂಟು ಅಂತ ಅರ್ಥ, ಇದು 2 ಗುಣಿಲೆ ಟ್ಯಾನ್ 45 1, ಟ್ಯಾನ್ ಸ್ಕ್ವೇರ್ ಅಂತಂದ್ರೆ ಅದ್ರ 1ರ ವರ್ಗ, ಅದ್ರ ಬೆಲೆಯ ವರ್ಗ ಬರಬೇಕು ನಾವು, ಪ್ಲಸ್ ಕಾಸ್ 30 ಡಿಗ್ರಿ ಅಂತಂದ್ರೆ √3/2. ಇಲ್ಲಿ ಕಾಸ್ ಸ್ಕ್ವೇರ್ 30 ಡಿಗ್ರಿ ಇರುವುದರಿಂದ √3/2 ಏನು ಬರುತ್ತೆ √3/2, ಇದು ಹೋಲ್ ಸ್ಕ್ವೇರ್ ಅಂತ ಬರಬೇಕು, ಯಾಕಂತಂದ್ರೆ ಇಲ್ಲಿ ಸ್ಕ್ವೇರ್ ಅಂತ ಇದೆ ಇಲ್ಲಿ. ಅದೇ ರೀತಿ ಮೈನಸ್ ಸೈನ್ 60 ಡಿಗ್ರಿ ಅಂದ್ರೂ ಕೂಡ ಎಷ್ಟು √3/2, ಅಲ್ಲಿ ಸೈನ್ ಸ್ಕ್ವೇರ್ ಇರುವುದರಿಂದ ನಾವು ಹೋಲ್ ಸ್ಕ್ವೇರ್ √3/2 ಹೋಲ್ ಸ್ಕ್ವೇರ್ ಅಂತ ಬರಬೇಕು. ಈಗ ಏನಾಗುತ್ತೆ ನೋಡಿ ಇಲ್ಲಿ 1 ಸ್ಕ್ವೇರ್ ಅಂದ್ರೆ 1, 2 × 1 = 2 ಬರುತ್ತೆ ಇಲ್ಲಿ, ಪ್ಲಸ್ √3/2 ಹೋಲ್ ಸ್ಕ್ವೇರ್, ಇಲ್ಲಿ ಮೈನಸ್ √3/2 ಹೋಲ್ ಸ್ಕ್ವೇರ್, ಇವೆರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಇದ್ರ ಬೆಲೆ ಎಷ್ಟುಗ 2. ಮೂರನೇದು ಟ್ಯಾನ್ 30 ಡಿಗ್ರಿ ಪ್ಲಸ್ ಸೈನ್ 60 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಬೆಲೆ ಎಷ್ಟು 1/√3 ಪ್ಲಸ್ ಸೈನ್ 60 ಡಿಗ್ರಿ ಬೆಲೆ ಎಷ್ಟು √3/2. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ನಾವು ಲಾಸ ತೆಗಿಬೇಕು. ಇಲ್ಲಿ ಲಾಸ ಎಷ್ಟಾಗ್ತದ √3 × 2 ಲಾಸಹ.
ಸೊ √3 ಇಂಟು 2 ಲಾಸ ತೆಗೆದುಕೊಂಡ ನಂತರ ಇಲ್ಲಿ √3 ಇದೆ, √3 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿದಿದ್ದೇನೀಗ 2 ಮಾತ್ರ ಉಳುತ್ತೆ. 2 ಇಂಟು 1 2 ಅಂತ ಆಗುತ್ತೆ ಇಲ್ಲಿ. ಸೊ ಇಲ್ಲಿ 2 ಅದ 2 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು √3. ಇಲ್ಲಿ √3 ಇಂದ ಇದಕ್ಕೆ ಗುಣಿಸಬೇಕು. √3 ಇಂಟು √3 ಏನಾಗುತ್ತೆ ಅವಾಗ 3, ಅದು 2 ಪ್ಲಸ್ 3 ಅಂತ ಅರ್ಥ. ಈಗ 2 ಪ್ಲಸ್ 3 ಈಸ್ ಈಕ್ವಲ್ ಟು ಎಷ್ಟು? 5/2√3. ಈಗ 4ನೇದು ಕಾಸ್ 45 ಡಿಗ್ರಿ ಸೆಕ್ 30 ಭಾಗಿಲೆ ಸೆಕ್ 30 ಡಿಗ್ರಿ ಪ್ಲಸ್ ಕೊಸೆಕ್ 30 ಡಿಗ್ರಿ ಅಂತೇಳಿ. ಕಾಸ್ 45 ಡಿಗ್ರಿ ಬೆಲೆ ಎಷ್ಟು? 1/√2 ಓಲ್ ಡಿವೈಡೆಡ್ ಬೈ ಸೆಕ್ 30 ಡಿಗ್ರಿ ಅಂತಂದ್ರೆ 2/√3 ಪ್ಲಸ್ ಕೊಸೆಕ್ 30 ಡಿಗ್ರಿ ಅಂತಂದ್ರೆ 2. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದು ಅಂಶದಲ್ಲಿ ಅಷ್ಟೇ ಬರ್ಕೋರಿ 1/√2. ಈಗ ಛೇದದಲ್ಲಿ ಇರ್ತಕ್ಕಂಥದನ್ನು ನಾವೇನ್ ಮಾಡ್ಬೇಕು? ಈಗ ಲಾಸ ತೆಗಿಬೇಕು. ಲಾಸ ತೆಗೆದುಕೊಂಡ ನಂತರ ಎಷ್ಟಾಗುತ್ತೆ? ಛೇದದಲ್ಲಿ ಏನಿದೆ ಈಗ 2/√3 ಪ್ಲಸ್ 2 ಅಂತಿದೆ. ಇಲ್ಲಿ ಏನಿಲ್ಲ ಅಂದ್ರೂ ಕೂಡ 1 ಇರುತ್ತೆ. ಅವಾಗ ನಾವು ಲಾಸ ತೆಗೆದುಕೊಂಡ ನಂತರ ಎಷ್ಟು ಹೋಗುತ್ತೆ? ಈಗ ಲಾಸ ಈಸ್ ಈಕ್ವಲ್ ಟು 3. ಸೊ ಲಾಸ ಈಸ್ ಈಕ್ವಲ್ ಟು 3 ಅಂತ ಆಲ್ರೆಡಿ ಇಲ್ಲಿ 3 ಇದೆ. ವರ್ಗಮೂಲ 3 ಇಂಟು ವರ್ಗಮೂಲ 3 ಕ್ಯಾನ್ಸಲ್. ಇಲ್ಲಿ ಉಳಿದಿದ್ದು 1ರಿಂದ ಗುಣಿಸಬೇಕು. ಇಲ್ಲಿ ವರ್ಗಮೂಲ 3ರಿಂದ ಗುಣಿಸಬೇಕು. ಅವಾಗ ಏನು ಬರುತ್ತೆ ನಮಗೀಗ? ಅದು ಗುಣಿಸಿದ ನಂತರ ನಮ್ಗೆ ಏನು ಉಳಿತೀಗ? ಅಲ್ಲಿ ಅಂಶದಲ್ಲಿ 1/√2 ಭಾಗಿಲೆ ಇಲ್ಲಿ 2 ಪ್ಲಸ್ 2√3/√3 ಅಂತ ಉಳಿತು. ಇದು ಬಂತು ನಮಗೆ. ಈ ಸ್ಟೆಪ್ ಹೆಂಗ್ ಬಂತಪ್ಪ ಅಂತಂದ್ರೆ ನಾವು ಅಂಶದಲ್ಲಿ ಇರ್ತಕ್ಕಂಥದ್ದು ಹಂಗೆ ಬರ್ಕೋಬೇಕು. 1/√2 ಗುಣಿಲೆ ಈಗ ಛೇದದಲ್ಲಿ ಏನಿದೆ? ಈಗ 2 ಪ್ಲಸ್ 2√3/√3 ಅಂತ ಇದೆ. ಇದೇನಾಗುತ್ತೆ ಈಗ? √3 ಭಾಗಿಲೆ 2 ಪ್ಲಸ್ 2√3 2 ಪ್ಲಸ್ 2√3. ಯಾವ ರೀತಿ ಹೇಗಪ್ಪ ಅಂತಂದ್ರೆ ಇದು a/b ಓಲ್ ಡಿವೈಡೆಡ್ ಬೈ c/d ಅಂತಂದ್ರೆ ಇದನ್ನ ನಾವು ಯಾವ ರೀತಿಯಾಗಿ ಬರ್ಕೋಬಹುದು ಅಂತಂದ್ರೆ a/b ಗುಣಿಲೆ ಇದು d/c ಅಂತ ಬರ್ಕೋಬೇಕು. ಅಂದ್ರೆ ಅಂಶ ಹೋಗಿ ಛೇದ ಹೋಗಿ ಅಂಶ ಆಗುತ್ತೆ ಇಲ್ಲಿ. ಈಗ ಅವಾಗ 1 ಇಂಟು √3 ಈಸ್ ಈಕ್ವಲ್ ಟು √3. ಇದನ್ನು ಗುಣಿಸಿದ್ರೆ ಇದು ಸಹಗುಣಕ 1 ಇದು. ಸೊ 2 ಇಂಟು 1 ಈಸ್ ಈಕ್ವಲ್ ಟು 2. ಇದು 2√3 ಪ್ಲಸ್ ಇಲ್ಲಿ ಸಹಗುಣಕ ಎಷ್ಟಾದ? ಇಲ್ಲಿ ಸಹಗುಣಕ 2. ಇದು 2 √2 ಇಂಟು √3 ಅನ್ನು ಗುಣಿಸಬೇಕು ನಾವು. √2 ಇಂಟು √3 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? √6. ಇದು √6. ನಾವು ಇದನ್ನು ಗುಣಿಸಿದ ನಂತರ ಎಷ್ಟು ಬರುತ್ತೆ ನಮ್ಗ? √3 ಭಾಗಿಲೆ 2√2 ಪ್ಲಸ್ 2√6 ಅಂತ ಬರುತ್ತೆ. ಈಗ ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡ್ರಿ. ಈಗೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಛೇದವನ್ನು ಇಲ್ಲಿ ಅಕಾರಣೀಕರಿಸಿದ್ವಿ. ಯಾವ ರೀತಿ ಅಕಾರಣೀಕರಿಸಿದ್ವಿ? ಅಕಾರಣೀಕಾರಕ ಅಂತಂದ್ರೆ ಏನು? ನಮ್ಗ ಛೇದದಲ್ಲಿ ಇರ್ತಕ್ಕಂಥ ಸಂಖ್ಯೆ ಏನು ಬರ್ಬೇಕು? ನಮ್ಗ ಭಾಗಲಬ್ಧ ಸಂಖ್ಯೆ ಬರಬೇಕು. ಭಾಗಲಬ್ಧ ಸಂಖ್ಯೆ ಬರಬೇಕು ಅಂತಂದ್ರೆ ಉದಾಹರಣೆ ಇಲ್ಲಿ √2 ಇದೆ. ಈಗ ಈ √2 ಅಂತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ. ಇದು ಭಾಗಲಬ್ಧ ಸಂಖ್ಯೆ ಬರಬೇಕು ಅಂತಂದ್ರೆ ನಾವು √2ಕ್ಕೆ ಏನ್ ಮಾಡ್ಬೇಕು? √2 ಇಂದಾನೆ ಗುಣಿಸಬೇಕು. ಅವ √2 ಇಂಟು √2 ಏನಾಗುತ್ತೆ? 2. ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಇಲ್ಲಿ 2 ಪದಗಳವಾಗ √2 ಪ್ಲಸ್ √3 ಇದು ಕೂಡ ಏನು? ಅಭಾಗಲಬ್ಧ ಸಂಖ್ಯೆ. ಇದು ಕೂಡ ಭಾಗಲಬ್ಧ ಸಂಖ್ಯೆ ಬರಬೇಕಂದ್ರೆ ಎಷ್ಟಿಂದ ಗುಣಿಸಬೇಕು ನಾವು? √2. ಇದು ಪ್ಲಸ್ ಅದ ಚಿಹ್ನೆ ಚೇಂಜ್ ಮಾಡಬೇಕು. -√3 ಇದರಿಂದ ಏನ್ ಮಾಡ್ಬೇಕು ನಾವು? ಗುಣಿಸಬೇಕು. √2 ಪ್ಲಸ್ √3ಕ್ಕೆ ಗುಣಿಸಬೇಕು. ಅವಾಗ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸೂತ್ರ ಅಪ್ಲೈ ಆಗುತ್ತೆ. ಅವಾಗ a² ಮೈನಸ್ b² ಅಂದ್ರೆ √2 ಮೈನಸ್ √3 ಆಗುತ್ತೆ. ಇಲ್ಲಿ ಏನು ಈಗ 2 ಮೈನಸ್ 3 ಇಸ್ ಈಕ್ವಲ್ ಟು -1. ಇದು ಭಾಗಲಬ್ಧ ಸಂಖ್ಯೆ. ಸೊ ಅದೇ ರೀತಿ ಇದನ್ನು ಕೂಡ ನಾವು ಏನ್ ಮಾಡಿದೀವಪ್ಪ ಅಂದ್ರೆ ಅಕಾರಣೀಕರಿಸಿದ್ವಿ. ಅಂತಂದ್ರೆ ಇಲ್ಲಿ ಬಂದಿರತಕ್ಕಂಥದ್ದೇನು? √3 ಭಾಗಿಲೆ 2√2 ಮೈನಸ್ ಇಲ್ಲಿ ಪ್ಲಸ್ ಇದೆ ಪ್ಲಸ್ 2√6 ಇದನ್ನ ನಾವು ಅಕಾರಣೀಕರಿಸಬೇಕು ಅಂತಂದ್ರೆ ಚಿಹ್ನೆಯನ್ನು ಚೇಂಜ್ ಮಾಡ್ಬೇಕು. ಈಗ ನಾವು √3 ಭಾಗಿಲೆ ಏನು 2√2 ಪ್ಲಸ್ 2√6 ಇಂಟು ಛೇದ ಮತ್ತು ಅಂಶಕ್ಕೆ ಒಂದೇ ಸಂಖ್ಯೆಯಿಂದ ನಾವು
ಗುಣಿಸಬೇಕು. ಅವಾಗ ಏನಾಗುತ್ತೆ ಇದು 2√2 ಮೈನಸ್ 2√6 ಬಾಗಿಲೆ 2√2 ಮೈನಸ್ 2√6. ಈ ಚಿಹ್ನೆ ಪ್ಲಸ್ ಇರೋದ್ರಿಂದ ನಾವು ಮೈನಸ್ ತೆಗೆದುಕೊಂಡು ಅಂಶ ಮತ್ತು ಛೇದಕ್ಕೆ 2ಕ್ಕೆ ನಾವೇನು ಮಾಡ್ಬೇಕು, ಈಗ ಗುಣಿಸಬೇಕು. ಈಗ ಗುಣಿಸ್ರೀಗ ಇಲ್ಲಿ ಸಾಗುಣಕ್ಕೆ ಏನಿಲ್ಲ ಅಂದ್ರೂ ಕೂಡ 1 ಇರುತ್ತೆ. 1 × 2 = 2. √3 × √2 =√6. √6. ನೆಕ್ಸ್ಟ್ ಮೈನಸ್ 1 × 2 2. ಇಲ್ಲಿ √3 × √6 6 3 18. ಇದು 18. ಇದು ಬಾಗಿಲೆ. ಇದು 2√2 ಪ್ಲಸ್ 2√6 2√2 ಮೈನಸ್ 2√6 ಅಂತಂದ್ರೆ ಇದು ಸೂತ್ರ ಬರುತ್ತೆ. ಯಾವ ಸೂತ್ರ ಬರುತ್ತೆಪ್ಪ ಅಂತಂದ್ರೆ a + b × a - b. a + b × a - b = ಏನು, a² - b². ಇದು a² - b². ಆ ಸೂತ್ರವನ್ನು ಇಲ್ಲಿ ನಾವು ತೆಗೆದುಕೊಳ್ಳಬೇಕು. ಈಗ ಏನಾಯ್ತು, ಇದು 2√2 2² ಮೈನಸ್ 2√6 2². ಎ ಬೆಲೆ ಅಂತಂದ್ರೆ 2√2, ಬಿ ಬೆಲೆ ಅಂತಂದ್ರೆ 2√6 ಅಂತ ಅರ್ಥ. ಈಗ ಅಂಶದಲ್ಲಿ ಇರ್ತಕ್ಕಂಥದ್ದು ಅಷ್ಟೇ ಬರ್ಕೋರಿ. ಈಗ 2√6 ಮೈನಸ್ 2 ಯಾವುದಾದ್ರೂ ಒಂದು ವರ್ಗ ಸಂಖ್ಯೆಯಿಂದ 18 ಗುಣಿಸಿದ್ರೆ ನಮ್ಗೆ 18 ಬರುತ್ತೆ ಇಲ್ಲ ನೋಡ್ಬೇಕು. ಈಗ ಯಾವ ವರ್ಗ ಸಂಖ್ಯೆ, 9 × 2. ಒಂದು ವರ್ಗ ಸಂಖ್ಯೆಯಿಂದ ಗುಣಿಸಿದ್ರೆ 18, 9 × 2 ಡಿವೈಡೆಡ್ ಬೈ. ಈಗ ಏನಾಗುತ್ತೆಪ್ಪ ಅಂತಂದ್ರೆ ಈ ಸ್ಕ್ವೇರ್ ಅಂತಕ್ಕಂಥದ್ದು 2 ಪದಗಳಿಗೆ ಅಪ್ಲೈ ಆಗುತ್ತೆ. ಈಗ ಇಲ್ಲಿ ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆಗಿ 2 ಮಾತ್ರ ಉಳಿಯುತ್ತೆ. 2ರ ವರ್ಗ 4. ಸೊ 4 × 2 = 8 ಮೈನಸ್ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 6 ಮಾತ್ರ ಉಳಿಯುತ್ತದೆ. 2ರ ವರ್ಗ 6 2ರ ವರ್ಗ 4 ಆಗುತ್ತೆ. 4 × 6 = ಇದು 24. 4 24. ಈಗ ಇಲ್ಲಿ ತಾನೇ ಎಲ್ಲರೂ ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ ನೋಡಿ. ಈಗ ಸರಳವಾಗಿರ್ತಕ್ಕಂಥ ಸ್ಟೆಪ್ಗಳಿಗೆ ನೆಕ್ಸ್ಟು ಈಗೆಲ್ಲ ಮಾಡಿ ತೋರಿಸಿ ನಾನೀಗ 2√6 ಮೈನಸ್ 2√18 ಅಂತೇಳಿ. ಈಗ 9 ಗುಣಿಸಿದ್ರೆ 18. ಇದು ಗುಣಿಸಿ ತೋರಿಸಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 2 ಇರುತ್ತೆ. 2ರ ವರ್ಗ = 4. 4 × 2 ಮೈನಸ್ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 6 ಮಾತ್ರ ಉಳಿಯುತ್ತೆ. 2ರ ವರ್ಗ = ಇದು 4. ನೆಕ್ಸ್ಟ್ ಈಗ 2√6 ಅಷ್ಟೇ ಬರ್ಕೊಂಡು ಮೈನಸ್ ಈ ವರ್ಗ ಸಂಖ್ಯೆಯನ್ನು ಹೊರ ತಗೋಬೇಕು. ವರ್ಗ ಸಂಖ್ಯೆಯನ್ನು ಹೊರಗಡೆ ತೆಗೆದುಕೊಂಡ ನಂತರ ಏನಾಗುತ್ತೆ, ಅದು ವರ್ಗಮೂಲ ಆಗುತ್ತೆ. ಅವಾಗ 2ಕ್ಕೆ ಏನು ಮಾಡ್ಬೇಕು, ಗುಣಿಸಬೇಕು. 9ರ ವರ್ಗಮೂಲ = 3. ಸೊ ಉಳಿದಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 2 ಮಾತ್ರ ವರ್ಗಮೂಲ ಸಂಖ್ಯೆಯಲ್ಲಿ. ಈಗ 4 2 8 ಮೈನಸ್ 4 6 24. ಈಗ 2√6 ಮೈನಸ್ 2 3 6. ಇದು √2 ಅಷ್ಟೇ ಬರ್ಕೊಂಡಿವಿ. 8 ಮೈನಸ್ 24 ಅಂತಂದ್ರೆ ಮೈನಸ್ 16. ಇಲ್ಲಿ ಪ್ಲಸ್ ಬೈ ಮೈನಸ್ ಅಂದ್ರೆ ಮೈನಸ್. ಈಗ ನಾವು ಈ 2 ಪದಗಳಲ್ಲಿ ಸಾಮಾನ್ಯ ಪದವನ್ನು ತೆಗೆದುಕೊಳ್ಳಬೇಕು. 2 ಮತ್ತು 6ರ ಸಾಮಾನ್ಯ ಪದ ಯಾವುದು ಬರ್ತದಪ್ಪ ಅಂದ್ರೆ 2 ಬರುತ್ತೆ. ಉಳಿದುದು ಇಲ್ಲಿ 1. ಇಲ್ಲಿ 6/2 ಅಂತಂದ್ರೆ 3. ಇದು √3. ಸಾಮಾನ್ಯ ಪದ ತೆಗೆದುಕೊಂಡ ನಂತರ ಇಲ್ಲಿ ಸಾಗುಣಕ 1. ಇಲ್ಲಿ 3 ಉಳುತ್ತೆ. ಈಗ 2 1 ಇದು 2 8 16. ಈಗ ನಾವೇನ್ ಮಾಡಿದಪ್ಪ ಅಂತಂದ್ರೆ ಪ್ಲಸ್ ಇದ್ದು ಫಸ್ಟ್ ಬರ್ದೀನಿ. ಈಗ 2√3 ಮೈನಸ್ 6/8 ಇಷ್ಟು ಬರೆದ್ರು ಕರೆಕ್ಟ್ ಆಗುತ್ತೆ. ಇದು ಬರೆದ್ರು ಕೂಡ ಕರೆಕ್ಟ್ ಆಗುತ್ತೆ ನಿಮ್ಮ ಉತ್ತರ. ಇದು 4ನೇ ಲೆಕ್ಕ. ನೆಕ್ಸ್ಟ್ ಈಗ 5ನೇದು ತುಂಬಾ ಸರಳವಾಗಿರ್ತಕ್ಕಂಥದ್ದು. 5 cos² 60 ಡಿಗ್ರಿ ಪ್ಲಸ್ 4 secant² 30 ಡಿಗ್ರಿ ಮೈನಸ್ tan² 45 ಡಿಗ್ರಿ ಬಾಗಿಲೆ sin² 30 ಡಿಗ್ರಿ ಪ್ಲಸ್ cos² 30 ಡಿಗ್ರಿ ಅಂತೇಳಿ. ಈಗ ಅವಾಗ ಬೆಲೆಗಳನ್ನು ನಾವೀಗ ಆದೇಶಿಸೋಣ. 5 × cos 60 ಡಿಗ್ರಿ ಅಂತಂದ್ರೆ 1/2, cos² ಅಂತಂದ್ರೆ 1/2. ಇದು ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ 4 × secant² 30 ಡಿಗ್ರಿ ಅಂತಂದ್ರೆ 2/√3. ಸ್ಕ್ವೇರ್ ಇಂದ 2/√3. ಇದು ಹೋಲ್ ಸ್ಕ್ವೇರ್ ಅಂತ ಬರಬೇಕು. ಮೈನಸ್ tan² 45 ಅಂದ್ರೆ tan 45 ಡಿಗ್ರಿ ಅಂತಂದ್ರೆ 1, tan² 45 ಡಿಗ್ರಿ ಅಂತಂದ್ರೆ ಇದು 1 ಸ್ಕ್ವೇರ್ ಅಂತ ಆಗುತ್ತೆ. ಈಗ ಡಿವೈಡೆಡ್ ಬೈ sin² 30 ಡಿಗ್ರಿ ಅಂತಂದ್ರೆ sin 30 ಡಿಗ್ರಿ = 1/2, sin ಸ್ಕ್ವೇರ್ ಅಂತಂದ್ರೆ 1/2. ಇದು ಹೋಲ್ ಸ್ಕ್ವೇರ್ ಅಂತ ಬರಬೇಕು. ಪ್ಲಸ್ cos² 30 ಡಿಗ್ರಿ ಅಂತಂದ್ರೆ cos 30 ಡಿಗ್ರಿ ಅಂತಂದ್ರೆ ಏನು, √3/2. ಇದು ಹೋಲ್ cos² 30 ಅಂತಂದ್ರೆ √3/2. ಇದು ಹೋಲ್ ಸ್ಕ್ವೇರ್. ಸ್ಕ್ವೇರ್ ಇದ್ರೆ ನಾವು ಎಲ್ಲಕ್ಕೆ ಏನ್ ಮಾಡ್ಬೇಕು, ಈಗ ಹೋಲ್ ಸ್ಕ್ವೇರ್ ಅಂತ ಆಗ್ಬೇಕು ಅದು. ಈಗ
5 ಅಷ್ಟೇ ಬರ್ಕೊಂಡೆ, 5 ಹೊರಗಡೆ. 1 ಸ್ಕ್ವೇರ್ ಅಂತಂದ್ರೆ 1, ಇದು ಬಾಗಿಲೆ. ಈ ಸ್ಕ್ವೇರ್ ಅಂತಕ್ಕಂಥ ಅಂಶ ಮತ್ತು ಛೇದಕ್ಕೆ ಎರಡಕ್ಕೆ ಬರುತ್ತೆ. 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1, 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4, 2 ಇಂಟು 2 ಇಸ್ ಈಕ್ವಲ್ ಟು 4 ಪ್ಲಸ್ ಇಲ್ಲಿ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4, ಹೊರಗಡೆ 4 ಇದೆ, 4 ಇಂಟು 4 ಇಸ್ ಈಕ್ವಲ್ ಟು ಇದು 16. ಇಲ್ಲಿ √3 ಹೋಲ್ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಉಳಿದುದೇನು 3 ಮಾತ್ರ ಉಳಿಯುತ್ತೆ. ಮೈನಸ್ 1 ಸ್ಕ್ವೇರ್ ಅಂತಂದ್ರೆ 1. ಈಗ ಛೇದದಲ್ಲಿ 1/2 ಹೋಲ್ ಸ್ಕ್ವೇರ್ ಅಂದ್ರೆ 1ರ ವರ್ಗ ಇಸ್ ಈಕ್ವಲ್ ಟು 1, 2ರ ವರ್ಗ ಇಸ್ ಈಕ್ವಲ್ ಟು ಇದು 4 ಪ್ಲಸ್ ಇಲ್ಲಿ ಸ್ಕ್ವೇರು ಮತ್ತು ರೂಟ್ ಕ್ಯಾನ್ಸಲ್ ಆಗಿ 3 ಮಾತ್ರ ಉಳಿಯುತ್ತೆ, ಇದು 3 ಡಿವೈಡೆಡ್ ಬೈ 2ರ ವರ್ಗ ಅಂತಂದ್ರೆ ಇದು 4. ನೆಕ್ಸ್ಟ್ ಈಗ 5ಅನ್ನು ಗುಣಿಸಿರಿ. ಈಗ 5 ಇಂಟು 1 ಇಸ್ ಈಕ್ವಲ್ ಟು 5/4 ಪ್ಲಸ್ ಇದು 16/3, ಇದು -1. ಇಲ್ಲಿ ಛೇದ ಸಮ ಇದೆ 4, ಇದು 1 ಪ್ಲಸ್ 3 ಇಸ್ ಈಕ್ವಲ್ ಟು 4 ಅಂತ ಬರುತ್ತೆ. 4 4 ಕ್ಯಾನ್ಸಲ್ ಆಗಿ ಇಲ್ಲಿ ಉಳಿದುದೇನು 1 ಮಾತ್ರ ಉಳಿಯುತ್ತೆ. ಈಗ ಉಳಿದಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 5/4 ಪ್ಲಸ್ 16/3 ಮೈನಸ್ 1 ಉಳಿಯುತ್ತೆ. ಇಲ್ಲೇನ್ ಮಾಡ್ಬೇಕು, ಈಗ ನಾವು ಲಾಸ ತೆಗಿಬೇಕು. ಸೊ ಲಾಸ ಎಷ್ಟಾಗುತ್ತೆ, ಇಲ್ಲಿ 12 ಲಾಸ ಆಗುತ್ತೆ. ಅವಾಗ ಇದೇನು 5/4 ಪ್ಲಸ್ 16/3 ಮೈನಸ್ 1. ಇದರ ಲಾಸ ಎಷ್ಟಾಗುತ್ತೆ, 4 3 12. ಇಲ್ಲಿ 4 ಇದೆ, 4 3 12 ಅಂಶಕ್ಕೆ 3ರಿಂದ ಗುಣಿಸಬೇಕು. ಇಲ್ಲಿ 3 ಇದೆ, 3 4 12, ಇದು 4ರಿಂದ ಗುಣಿಸಬೇಕು. ಇದು ಇಂಟು ಇಲ್ಲಿ 1 ಇದೆ, 1 12 12, 12ರಿಂದ ಗುಣಿಸಬೇಕಿದು. ಅವಾಗ ಏನು ಬರುತ್ತೆ ನಮಗೆ 5 3 ಇದು 15 ಪ್ಲಸ್ 16 4 64 ಮೈನಸ್ 1 ಇಂಟು 12 ಇಸ್ ಈಕ್ವಲ್ ಟು ಇದು 12. ಈಗ ಇವೆರಡು 15 ಪ್ಲಸ್ 64 ಕೂಡಿಸ್ರಿ ಎಷ್ಟಾಗುತ್ತೆ 79. 79 ಮೈನಸ್ 12 ಅಂತಂದ್ರೆ 67/12. ಇದು 5ನೇ ಲೆಕ್ಕ. ನೆಕ್ಸ್ಟ್ 6ನೇದು ತುಂಬಾ ಸರಳವಾಗಿರ್ತಕ್ಕಂಥದ್ದು. 2 tan 30 ಡಿಗ್ರಿ ಬಾಗಿಲೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 30 ಡಿಗ್ರಿ ಅಂತೇಳಿ. 2 ಇಂಟು ಟ್ಯಾನ್ 30 ಡಿಗ್ರಿ ಅಂತಂದ್ರೆ ಏನು, 1/√3 ಅಂದ್ರೆ 2 ಇಂಟು 1/√3 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 30 ಡಿಗ್ರಿ ಅಂತಂದ್ರೆ 1/√3 ಹೋಲ್ ಸ್ಕ್ವೇರ್ ಅಂತ ಆಗ್ಬೇಕು. ಯಾಕೆ ಆಗ್ಬೇಕಂತಂದ್ರೆ ಟ್ಯಾನ್ ಸ್ಕ್ವೇರ್ ಅಂತ ಇದೆ, ಹಾಗಾಗಿ ನಾವು ಸ್ಕ್ವೇರ್ ಅಂತ ಆಗ್ಬೇಕು. ಈಗ 2ರಿಂದ ಗುಣಿಸಿರಿ. ಈಗ 2 ಇಂಟು 1 ಇಸ್ ಈಕ್ವಲ್ ಟು 2/√3. ಇಲ್ಲಿ 1 ಪ್ಲಸ್ ಸ್ಕ್ವೇರ್, 1 ಸ್ಕ್ವೇರ್ ಅಂತಂದ್ರೆ 1, ಇದು ವರ್ಗಮೂಲ 3 ಹೋಲ್ ಸ್ಕ್ವೇರ್ ಅಂತಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಉಳಿದುದು ಮಾತ್ರ 3 ಮಾತ್ರ ಅಲ್ಲಿ ಉಳಿಯುತ್ತೆ. ಈಗ ಇಲ್ಲಿ 2/√3 ಇದು 2/√3. ಇಲ್ಲಿ ಲಾಸ ತೆಗಿಬೇಕು, ಲಾಸ 3 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೂ ಕೂಡ 1, ಇಲ್ಲಿ 1 ಇಂಟು 3 ಅಂತಂದ್ರೆ 3, ಇದು 3ರಿಂದ ಗುಣಿಸಿದ್ರೆ 3 ಬರುತ್ತೆ ಪ್ಲಸ್ 3 ಅಂದ್ರೆ 3, ಇಲ್ಲಿ 1ರಿಂದ ಗುಣಿಸಿದ್ರೆ ಇಲ್ಲಿ 1 ಬರುತ್ತೆ. ಈಗ 2/√3 3 ಪ್ಲಸ್ 1 ಇಸ್ ಈಕ್ವಲ್ ಟು 4, ಇದು ಛೇದ 3. ಈಗ ಈ 2/√3 ಅಷ್ಟೇ ಬರ್ಕೊಂಡು ಈಗ ಏನ್ ಮಾಡ್ಬೇಕು, 4/3 ಏನಾಗುತ್ತೆ, ಅದು 3/4 ಅಂತ ಆಗುತ್ತೆ. a/b ಹೋಲ್ ಡಿವೈಡೆಡ್ ಬೈ c/d ಅಂದ್ರೆ ಏನಾಗುತ್ತೆ, a/b ಇಂಟು d/c ಅಂತ ಆಗುತ್ತೆ. ಅದೇ ರೀತಿ ಇಲ್ಲಿ 2/√3 ಹೋಲ್ ಡಿವೈಡೆಡ್ ಬೈ 4/3 ಅಂತಂದ್ರೆ 2/√3 ಇಂಟು ಇದು 3/4 ಅಂತ ಆಗುತ್ತೆ. ಛೇದಕ್ಕೆ ನಾವು ಛೇದವನ್ನು ಏನ್ ಮಾಡ್ಬೇಕು, ಅವಾಗ ಅದಲು ಬದಲು ಆಗುತ್ತೆ ಅದು. ಈಗ 2 ಇಂಟು 3 ಇಸ್ ಈಕ್ವಲ್ ಟು ಎಷ್ಟು, 6 ಡಿವೈಡೆಡ್ ಬೈ, ಸೊ ಇಲ್ಲಿ ಸಾಗುಣಕ್ಕೆ ಏನಿಲ್ಲದ್ರ ಕಡೆ 1 ಇರುತ್ತೆ. 1 ಇಂಟು 4 ಇಸ್ ಈಕ್ವಲ್ ಟು 4√3. ಈಗ ಛೇದದಲ್ಲಿ ಏನಿದೆಪ್ಪ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಇದೆ, ಅದನ್ನ ನಾವೇನ್ ಮಾಡ್ಬೇಕು, ಭಾಗಲಬ್ಧ ಸಂಖ್ಯೆಗೆ ಪರಿವರ್ತಿಸಬೇಕು. ಭಾಗಲಬ್ಧ ಸಂಖ್ಯೆ ಪರಿವರ್ತಿಸಬೇಕು ಅಂತಂದ್ರೆ ಈಗ ಛೇದ ಹೊಡ್ರಿ, ಇಲ್ಲಿ 2 3 ಇಲ್ಲಿ 2 2 3/2√3 ಅಂತ ಉಳಿತೀಗ. ಎಕ್ಸಾಂಪಲ್ ಏನು, 1/√2 ಇದೆ. ಇದನ್ನು ನಾವು ಭಾಗಲಬ್ಧ ಸಂಖ್ಯೆ ಪರಿವರ್ತಿಸಬೇಕು ಛೇದವನ್ನ ಅಂತಂದ್ರೆ ಏನ್ ಮಾಡ್ಬೇಕು, ಅಂಶ ಮತ್ತು ಛೇದಕ್ಕೆ √2/√2. ಅವಾಗ 1 ಇಂಟು √2 ಎಷ್ಟಾದ್ರು √2, 2 ಇಂಟು √2 ಎಷ್ಟಾಗುತ್ತೆ, ಅವಾಗ 2. ಇದು ಭಾಗಲಬ್ಧ ಸಂಖ್ಯೆ ಆಯ್ತು. ಈಗ ಸೊ ಅದೇ ರೀತಿ ಇಲ್ಲಿ ನಾವು √3 ಕೂಡ ಭಾಗಲಬ್ಧ ಸಂಖ್ಯೆ ಮಾಡ್ಬೇಕಂತಂದ್ರೆ ಅಂಶ ಮತ್ತು ಛೇದಕ್ಕೆ ಏನ್ ಮಾಡ್ಬೇಕು, ನಾವು √3ರಿಂದನೇ ಗುಣಿಸಬೇಕು. ಅವಾಗ ಏನಾಗುತ್ತೆ, ಇದು 3/2√3 ಇಂಟು √3/√3. ಅವಾಗ 3√3/2
ಇದೇನಾಗುತ್ತೆ 2 ರೂಟ್ 3 ಇಂಟು ರೂಟ್ 3 ಅಂತಂದರೆ 3. ಅವಾಗ ಏನಾಯಿತು 3 ರೂಟ್ 3/6. 3 ಒಂದಲೇ ಇದು 3 ಎರಡಲೇ, ಅವಾಗ ಏನಾಯಿತು ರೂಟ್ 3/2 ಅಂತ. ಇದು ಛೇದವನ್ನು ಅಕಾರಣೀಕರಿಸಿದಾಗ ಅಂತ ಆಯಿತು. ಸೊ ನಾವು ಇಲ್ಲಿ ಏನು ಮಾಡಿದೀವಪ್ಪ ಅಂತಂದರೆ, ಈಗ 3 ಇದೆ, ಈ 3ಅನ್ನು ಏನು ಮಾಡಿದ್ವಿ ನಾವು, ಈ 3ಅನ್ನು ಎಕ್ಸಾಂಪಲ್ 2 ಇದೆ, ಈ 2 ಹೆಂಗೆ ಬರಿಬೋದು ನಾವು ಅಂತಂದರೆ ರೂಟ್ 2 ಇಂಟು ರೂಟ್ 2 ಅಂತ ಬರಿಬೋದು. ಸೊ ರೂಟ್ 2 ಇಂಟು ರೂಟ್ 2 ಅಂತಂದ್ರೆ ಮತ್ತದ್ರ ಬೆಲೆ 2 ಅಂತ ಅರ್ಥ. ಯಾವ ರೀತಿಯಾಗಿ 2 ಅಂತಂದ್ರೆ ರೂಟ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ರೂಟ್ 2 ಇಂಟು ರೂಟ್ 2 ಅಂತಂದ್ರೆ ರೂಟ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, 2 ಮಾತ್ರ ಉಳಿಯುತ್ತೆ. ಸೊ ಅದೇ ರೀತಿ ಇಲ್ಲಿ ಏನಿದೆಪ್ಪ ಅಂದ್ರೆ 3 ಅಂತಿದೆ. ಈ 3ಅನ್ನು ನಾವು ಯಾವ ರೀತಿಯಾಗಿ ಬರ್ಕೋಬಹುದು ಅಂತಂದ್ರೆ ಈ ತರ 3 = ಯಾವ ರೀತಿಯಾಗಿ ಬರಿಬಹುದು, ರೂಟ್ 3 ಇಂಟು ರೂಟ್ 3 ಅಂತ ಬರಿಬಹುದು. ಸೊ ಅದೇ 3ಅನ್ನು ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಇಲ್ಲಿ ರೂಟ್ 3 ಇಂಟು ರೂಟ್ 3 ಅಂತ ಬರ್ದಿದ್ದೀನಿ. ಈಗ ನಾನು ಈಗ ರೂಟ್ 3 ಇಲ್ಲಿ ಒಂದು ರೂಟ್ 3 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರ್ತಕ್ಕಂಥದ್ದು ಏನು ಅಂತಂದ್ರೆ ರೂಟ್ 3/2. ನೀವು ಈ ತರನ ಮಾಡಬಹುದು, ಇಲ್ಲಾಂತಂದ್ರೆ ಛೇದವನ್ನು ಅಕಾರಣೀಕರಿಸಿ ಈ ತರ ಕೂಡ ನೀವು ಮಾಡಬಹುದು. ಈಗ ನೆಕ್ಸ್ಟ್ ಕೊನೆಯದಾಗಿ ಟ್ಯಾನ್ a ಪ್ಲಸ್ ಬಿ = ರೂಟ್ 3 ಮತ್ತು ಟ್ಯಾನ್ a ಮೈನಸ್ ಬಿ = 1/√3 ಆಗಿದೆ. ಇಲ್ಲಿ 0 ಡಿಗ್ರಿ ಅಂದ್ರೆ a ಪ್ಲಸ್ ಬಿ ಬೆಲೆ ಏನಾಗಿರುತ್ತೆ, 0 ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ, ಅಥವಾ 90ಗೆ ಸಮ ಅಥವಾ 90ಕ್ಕಿಂತ ಕಡಿಮೆ ಆಗಿರುತ್ತೆ. 90 ಡಿಗ್ರಿಗಿಂತ ಎ ಏನಾಗುತ್ತಪ್ಪ ಅಂತಂದ್ರೆ ಎ ಬಿ ಗಿಂತ ದೊಡ್ಡದು ಆದರೆ ಎ ಮತ್ತು ಬಿ ಬೆಲೆಗಳನ್ನು ನಾವು ಕಂಡುಹಿಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು, ಟ್ಯಾನ್ a ಪ್ಲಸ್ ಬಿ = ರೂಟ್ 3 ಅಂತ ಕೊಟ್ಟನ ಇಲ್ಲಿ. ಸೊ ಟ್ಯಾನ್ a ಪ್ಲಸ್ ಬಿ, ಟ್ಯಾನ್ ಎ ಅಂದ್ರೆ ಟ್ಯಾನ್ ಎ ಬೆಲೆ ರೂಟ್ 3 ಅಂತಂದ್ರೆ ಟ್ಯಾನ್ ಎಷ್ಟು ಬೆಲೆ, ಅದು ಟ್ಯಾನ್ 60 ಅಂತ ಅರ್ಥ. ರೂಟ್ 3 ಅಂತಂದ್ರೆ ಟ್ಯಾನ್ 60. ಸೊ ನಾವೇನು ಬರ್ಬೇಕು, ಟ್ಯಾನ್ a ಪ್ಲಸ್ ಬಿ = ರೂಟ್ 3 ಅಂತಂದ್ರೆ ಟ್ಯಾನ್ 60 ಡಿಗ್ರಿ ಅಂತ ಅರ್ಥ ಅದು. ಅವಾಗ ಈ ಎರಡು ಕಡೆ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಎರಡು ಕಡೆ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಆದಾಗ ಉಳಿದಿದ್ದೇನು, a ಪ್ಲಸ್ ಬಿ ಮಾತ್ರ ಉಳಿಯುತ್ತೆ. a ಪ್ಲಸ್ ಬಿ ಇದು ಇದು 60 ಡಿಗ್ರಿ. ಇದು 1ನೇ ಸಮೀಕರಣ. ಸೊ ಅದೇ ರೀತಿ ಇನ್ನೊಂದು ಏನು ಕೊಟ್ಟನಪ್ಪ ಅಂತಂದ್ರೆ ಟ್ಯಾನ್ a ಮೈನಸ್ ಬಿ = 1/√3 ಅಂತ ಕೊಟ್ಟನಲ್ಲಿ. ಟ್ಯಾನ್ a ಮೈನಸ್ ಬಿ = 1/√3. ಈಗ ಟ್ಯಾನ್ a ಮೈನಸ್ ಬಿ 1/√3, ಟ್ಯಾನ್ 1/√3 ಅಂದ್ರೆ ಟ್ಯಾನ್ 30 ಡಿಗ್ರಿ ಅಂತ ಅರ್ಥ ಅದು. ಅದ್ರ ಬೆಲೆ ಟ್ಯಾನ್ 30 ಡಿಗ್ರಿ. ಈಗೇನು ಎರಡು ಕಡೆ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್. ಸೊ ಉಳಿದಿರ್ತಕ್ಕಂಥದ್ದು ಏನೀಗ a ಮೈನಸ್ ಬಿ = ಇದು 30 ಡಿಗ್ರಿ. ಇದು 2ನೇ ಸಮೀಕರಣ. ಈಗ ಎರಡು ಸಮೀಕರಣಗಳು ಸಿಕ್ಕಿವು ನಮ್ಗೆ. ಏನು, a ಪ್ಲಸ್ ಬಿ = 60 ಡಿಗ್ರಿ, a ಮೈನಸ್ ಬಿ = 30 ಡಿಗ್ರಿ ಅಂತೇಳಿ. ಸೊ ಈ ಎರಡು ಸಮೀಕರಣಗಳನ್ನ ನಾವೇನ್ ಮಾಡ್ಬೇಕು, ಈಗ ಬಿಡಿಸಿದಾಗ ನಮ್ಗ ಎ ಮತ್ತು ಬಿ ಬೆಲೆಗಳು ಸಿಗ್ತಾವೆ ಇಲ್ಲಿಗ. ಈಗ ಸಮೀಕರಣ 1 ಮತ್ತು 2ರಿಂದ 1ನೇ ಸಮೀಕರಣ ಏನು, a ಪ್ಲಸ್ ಬಿ = 60 ಡಿಗ್ರಿ. ಸೊ 2ನೇ ಸಮೀಕರಣ ಏನು, a ಮೈನಸ್ ಬಿ = 30 ಡಿಗ್ರಿ. ಈಗ a ಪ್ಲಸ್ ಎ, ಈ ಎರಡು ಚಿಹ್ನೆ ಪ್ಲಸ್ ಇದೆ ಇಲ್ಲಿ, a ಪ್ಲಸ್ ಎ = ಎಷ್ಟಾಯ್ತು ಈಗ 2a. ಸೊ ಇಲ್ಲಿ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್, ಉಳಿದಿದ್ದು 0. ಸೊ 2a = 60 ಪ್ಲಸ್ 30 = ಎಷ್ಟಾಯ್ತು ಈಗ 90. ಸೊ a = ಏನಾಯ್ತು ಈಗ 90. ಇದು ಗುಣಾಕಾರವಾಗಿ ಏನಾಯ್ತು ಈಗ ಭಾಗಾಕಾರ 90/2 ಅಂತಂದ್ರೆ a ಬೆಲೆ ಎಷ್ಟು ಬಂತು ಈಗ ನಮ್ಗ 45 ಡಿಗ್ರಿ. a = ಎಷ್ಟು 45 ಡಿಗ್ರಿ ಬಂತೆ. ಸೊ ಇನ್ನೊಂದು ಯಾವ್ದು ಕಂಡುಹಿಡಬೇಕು, ಈಗ ನಾವು ಬಿ ಬೆಲೆ ಕಂಡುಹಿಡಬೇಕು. ಸೊ ಬಿ ಬೆಲೆ ಕಂಡುಹಿಡಬೇಕಂತಂದ್ರೆ ಈ ಎ ಬೆಲೆಯನ್ನು ಏನ್ ಮಾಡಬೇಕು, ಯಾವುದಾದರೂ ಒಂದು ಸಮೀಕರಣ, 2ನೇ ಸಮೀಕರಣ ಅಥವಾ 1ನೇ ಸಮೀಕರಣ, ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ನಾವು ಎ ಬೆಲೆಯನ್ನು ಆದೇಶಿಸಿದಾಗ ನಾವು ಏನು ಸಿಗುತ್ತೆಪ್ಪ ಅಂತಂದ್ರೆ ಬಿ ಬೆಲೆ ಸಿಗುತ್ತೆ. ಎ = 45 ಡಿಗ್ರಿಯನ್ನು ಸಮೀಕರಣ 1ರಲ್ಲಿ ಹಾಕಿದಾಗ ಸಮೀಕರಣ 1 ಏನೈತೆ ನಮಗ ಎ ಪ್ಲಸ್ ಬಿ = 60 ಡಿಗ್ರಿ ಅಂತ ಇತ್ತು. ಈಗ ಎ ಬೆಲೆ ಸಿಕ್ತಿ ನಮ್ಗೆ, a = 45 ಅಂತೇಳಿ, ಪ್ಲಸ್ ಬಿ = 60 ಡಿಗ್ರಿ, ಬಿ = 60. ಈ 45 ನಾವು ಬಲಗಡೆ ತಗೊಂಡ್ಬಂದ್ರೆ ಏನಾಯ್ತು ಈಗ ಚಿಹ್ನೆ ಚೇಂಜ್ ಆಗುತ್ತೆ, ಪ್ಲಸ್ ಹೋಗಿ ಮೈನಸ್ ಆಗುತ್ತೆ. ಅವಾಗ 60 ಮೈನಸ್ 45 ಅಂತೇಳಿ ಈಗ ಬಿ = ಎಷ್ಟು ಬಂತು ಈಗ 60 ಮೈನಸ್ 45 ಅಂತಂದ್ರೆ 15 ಡಿಗ್ರಿ. ಬಿ = 15 ಡಿಗ್ರಿ. ಸೊ ಈಗ ಏನಪ್ಪ ಅಂತಂದ್ರೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವು ಹೋಮ್ವರ್ಕ್ ಅನ್ನು ಕೊಡ್ತೀವಿ. ಈಗ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಅಂತೇಳಿ
ಒಂದನೇದು ಏನು, ಸೆಕ್ 30 ಡಿಗ್ರಿ ಕೊಸೆಕ್ 60 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಸೈನ್ 30 ಡಿಗ್ರಿ ಬೆಲೆಯನ್ನು ನೀವು ಕಂಡುಹಿಡಬೇಕು. ಆ ಕೋಷ್ಟಕವನ್ನು ಉಪಯೋಗಿಸಿಕೊಂಡು ಈಗ ಕೊಟ್ಟಿರ್ತಕ್ಕಂಥ ಈ ಎಲ್ಲ ಮನೆ ಕೆಲಸವನ್ನು ನೀವು ಬಿಡಿಸಬೇಕಾಗುತ್ತೆ. ಸೊ 1 2 3 ಮತ್ತು 4ನೇದು ಏನಪ್ಪ ಅಂತಂದರೆ ಕೊನೆಯದಾಗಿ ಮಾಡಿದ್ನಲ್ಲ 7ನೇ ಲೆಕ್ಕ, ಅದೇ ಥರ ನೀವು ಮಾಡಬೇಕು. ಇಲ್ಲಿ ಸೈನ್ a ಮೈನಸ್ ಬಿ 1/2 ಅಂತಂದರೆ ಸೈನ್ 1/2 ಬೆಲೆ ಆಗಬೇಕು. ಮತ್ತು ಇಲ್ಲಿ ಕಾಸ್ 1/2 ಬೆಲೆ ಹಾಕಿ ಎ ಮತ್ತು ಬಿ ಬೆಲೆಗಳನ್ನು ನೀವು ಕಂಡುಹಿಡಬೇಕು. ಧನ್ಯವಾದಗಳು. ಸಾಯಿರಾಮ್.